ಸಮೃದ್ಧಿ ವಿಶ್ವನಾಥ್ ಮಂಜುನಾಥ್ ಮಂಜುನಾಥ್ ಎಂ ಬಿ ಪಾಟೀಲ್. ಸನ್ಮಾನ್ಯ ಅಧ್ಯಕ್ಷರೇ, ಕೋಲಾರ ಜಿಲ್ಲೆ ನರಸಾಪುರ ಕೈಗಾರಿಕಾ ಪ್ರದೇಶಗಳಲ್ಲಿ ಹಾಗೂ ಕೋಲಾರ ಜಿಲ್ಲಾ ವೇಮಗಲ್ ಮತ್ತು ಮಾಲೂರು ಏನು ಕೈಗಾರಿಕಾ ಉದ್ಯಮಗಳಿದ್ದಾವೆ, ಇವತ್ತು ಕನ್ನಡಿಗಾಗಿರ್ತಕ್ಕಂಥ ಒಂದು ಏನು ಸ್ಥಳೀಯ ಕೆಲಸಕ್ಕಾಗಿ ಮೋಸ ಮಾಡ್ತಿದ್ದ ಬಗ್ಗೆ ತಮ್ಮ ಪ್ರಶ್ನೆ ಗಮನ ಸೆಳೆಯಕ್ಕೆ ನಾನು ಕೇಳಿದ್ದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದೀನಿ. ಅದಾಗಿಯೂ ಕೂಡ ಗೌರವ ಸದಸ್ಯರ ಸಲುವಾಗಿ ಮತ್ತು ಸದನದ ಮಾಹಿತಿಗಾಗಿ ಉತ್ತರವನ್ನು ಕೊಡ್ತಾ ಇದ್ದೀನಿ. ಕೈಗಾರಿಕೆ ನೀತಿ ಏನಿದೆ 2020-25 ಅಡಿಯಲ್ಲಿ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನ ಪಡೆಯುವ ಕೈಗಾರಿಕೆಗಳು ಗ್ರೂಪ್ ಡಿ ವರ್ಗದವರಿಗೆ ಶೇಕಡಾ 100% ಒಟ್ಟಾರೆ ಕನಿಷ್ಠ ಶೇಕಡಾ 70 ಉದ್ಯೋಗಾವಕಾಶ ಕನ್ನಡಿಗರಿಗೆ ನೀಡಬೇಕು ಅಂತಿದೆ. ಕೈಗಾರಿಕೆ ಘಟಕಗಳಿಗೂ ಕೈಗಾರಿಕಾ ನೀತಿಯ ಮಾನದಂಡಂತೆ ಸ್ಥಳೀಯರಿಗೆ ಉದ್ಯೋಗ ನೀಡಿದಲ್ಲಿ ಮಾತ್ರ ಉತ್ತೇಜನ ಹಾಗೂ ರಿಯಾಯಿತಿಗಳನ್ನು ನೀಡಲಾಗುತ್ತದೆ. ಕೋಲಾರ ಜಿಲ್ಲೆ ನರಸಾಪುರ ಕೈಗಾರಿಕೆ ಪ್ರದೇಶದಲ್ಲಿ 2 ಮೆಗಾ ಕೈಗಾರಿಕಾ ಘಟಕಗಳಿದ್ದು, ಮೆಗಾ ಕೈಗಾರಿಕಾ ಘಟಕಗಳು ಸುಮಾರು 250 ಕೋಟಿಗಿಂತ ಹೆಚ್ಚು ಏನು ಬಂಡವಾಳ ಹೂಡಿರುತ್ತವೆ. ಇವುಗಳಲ್ಲಿ ಒಟ್ಟು 29,458 ಉದ್ಯೋಗಾವಕಾಶ ಕಲ್ಪಿಸಿದ್ದು, ಈ ಪೈಕಿ ಕನ್ನಡಿಗರಿಗೆ 22,620 ಉದ್ಯೋಗಾವಕಾಶ ನೀಡುವ ಹಾಗೆ ವರದಿ ಸಲ್ಲಿಸಿದ್ದು, ಅದರಂತೆ ಶೇಕಡಾ 80% ಕನ್ನಡಿಗರಿಗೆ ಉದ್ಯೋಗಾವಕಾಶ ನೀಡುತ್ತದೆ. ವಿವರಗಳನ್ನ ತಮಗೆ ಅನುಬಂಧ 1ರಲ್ಲಿ ಉತ್ತರ ನೀಡಿದೆ. ಮುಂದುವರೆದಂತೆ ಕೋಲಾರ ಜಿಲ್ಲೆ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಒಟ್ಟು 16 ಬೃಹತ್ ಪ್ರಮಾಣದ ಕೈಗಾರಿಕಾ ಘಟಕಗಳಿದ್ದು, ಅವುಗಳ ಬಂಡವಾಳ 50 ರಿಂದ 250 ಕೋಟಿ ರೂಪಾಯಿ. ಇವುಗಳಲ್ಲಿ ಒಟ್ಟು 6,828 ಉದ್ಯೋಗಾವಕಾಶ ಕಲ್ಪಿಸಿದ್ದು, ಈ ಪೈಕಿ ಕನ್ನಡಿಗರಿಗೆ 5,923 ಉದ್ಯೋಗಾವಕಾಶ ನೀಡುವಾಗೆ ವರದಿ ಸಲ್ಲಿಸಿದ್ದು, ಅದರಂತೆ ಶೇಕಡಾ 84% ಕನ್ನಡಿಗರಿಗೆ ಉದ್ಯೋಗಾವಕಾಶ ನೀಡುತ್ತೆ. ವಿವರಗಳನ್ನ ತಿಳಿಸೋ ಅನುಬಂಧ 2ರಲ್ಲಿ ನೀಡಿದೆ. ಇದಲ್ಲದೆ ಸನ್ಮಾನ್ಯ ಸದಸ್ಯರಿಗೆ ಗಮನ ತರ್ತೀನಿ, 5 ರಿಂದ 10 ಕೋಟಿ ಏನು ಮಾಡಿರ್ತಾರೆ, 10 ಕೋಟಿ ಏನು ಇಂಡಸ್ಟ್ರೀಸ್ ಇದಾವೆ, ಅದು ಬಹಳಷ್ಟು ಮಾಹಿತಿ ತಿಳಿಸಿ ಬರಬೇಕಾಗಿದೆ. ಆ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಕ್ಕೆ ಹೇಳಿದ್ದೀನಿ. ಅದನ್ನ ತಮಗೆ ನಾನು ಸಲ್ಲಿಸ್ತೇನೆ. ಅಂದ್ರೆ ಶೇಕಡಾ 80% ಮೇಲೆ ಎಲ್ಲನೂ ಕೂಡ ಕೊಟ್ಟಿದ್ದಾರಲ್ಲದೆ, ಯಾರು ರಿಯಾಯಿತಿ ತಗೋತಾರೆ ಅವ್ರಿಗೆ ಮಾತ್ರ ಇದು ಅನ್ವಯ ಆಗ್ತದೆ. ರಿಯಾಯಿತಿ ಯಾವುದೇ ರೀತಿಯ ಲ್ಯಾಂಡ್ ನಲ್ಲಿ ಇನ್ಸೆಂಟಿವ್ ತಗೊಳ್ಳಿ, ಮತ್ತೆ ಯಾವ್ದಾದ್ರು ಇನ್ಸೆಂಟಿವ್ ತಗೊಳ್ಳಿ ಅವ್ರಿಗೆ ಅನ್ವಯ ಆಗ್ತದೆ. ಆ ಪ್ರಕಾರ ಇಷ್ಟು ಮಾಹಿತಿಯನ್ನು ತಮಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಬಟ್ ಈ ಕಣ್ಣು ಮುಚ್ಚಾಲ ಆಟೆಯನ್ನು ಅವ್ರು ಆಡ್ತಾ ಇದ್ದಾರೆ. ಸುಮಾರು 75 ಕೈಗಾರಿಕಾ ಸಂಸ್ಥೆಗಳಲ್ಲಿ CSR ಫಂಡ್ ಒಳಗಡೆ ಬರ್ತಾರೆ. ಅವರು ಯಾವ್ದಕ್ಕೆ ಬಳಸ್ತಾ ಇದ್ದಾರೆ, ಯಾತಕ್ಕೋಸ್ಕರ ಬಳಸ್ತಾ ಒಂದು ಮಾಹಿತಿ ನಮ್ಗೆ ಯಾವ್ದು ಇನ್ನೂ ಬಂದಿಲ್ಲ. ಬಟ್ ಆದ್ರೆ ಹೇಳ್ತೀನಿ ಪ್ರಶ್ನೆ ಬರ್ತೀನಿ. ಇವತ್ತು ಏನು ಉದ್ಯೋಗಾವಕಾಶ ಸ್ಥಳಕ್ಕೆ ಕೊಡ್ಬೇಕಂತ ನಾವು ಕೇಳ್ತಿದೀವಿ, ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ನಮ್ಮೂರು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಪರ್ಮನೆಂಟ್ ಏನ್ ಕೆಲಸ ತಗೋದು ಎಲ್ಲ ನಾರ್ತ್ ಇಂಡಿಯಾ ಅಂತ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವ್ ಏನೇ ಗಮನ ಕೊಟ್ಟರು ಕೂಡ ಯಾವುದೇ ಲೆಟರ್ ಹಾಕೊಂಡು ನಮಗೆ ಕಿಮ್ಮತ್ತಿಲ್ಲ. ಒಬ್ಬ ಸ್ಥಳೀಯ ಶಾಸಕ ಇರ್ಬೋದು, ನಾವೆಲ್ಲ ಸೇರಿ ಲೆಟರ್ ಹಾಕೊಂಡು ನಮಗೆ ಯಾವುದೇ ರೀತಿ ಕಿಮ್ಮತ್ತು ಅವ್ರು ಕೊಡ್ತಿಲ್ಲ. ಇದ್ರ ಬಗ್ಗೆ ಗಂಭೀರವಾಗಿ ತಾವು ಪರಿಗಣಿಸಬೇಕಂತ ನಮ್ಮನ್ನು ಮನವಿ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅದು ಕಾಂಟ್ರಾಕ್ಟ್ ಈಗ ಇರೋದಲ್ಲ, ಅವತ್ತೊಂದು ದಿವಸ ಪರ್ಮನೆಂಟ್ ಆಗಿ ಅವ್ರಿಗೆ ಉದ್ಯೋಗಾವಕಾಶ ಕೊಡಬೇಕಾಗ್ತದೆ. ಒಂದು ಕುಟುಂಬದ ಒಬ್ಬರಿಗೆ ಯಾರು ರಿಯಾಯಿತಿಯನ್ನು ಪಡ್ಕೊಂಡಿರ್ತಾರೆ, ಇಂಡಸ್ಟ್ರಿ ಯಾವುದೇ ರೀತಿ ರಿಯಾಯಿತಿ ತಗೊಳ್ಳಿ, ಅವ್ರಿಗೆ ಕಡ್ಡಾಯವಾಗಿ ಇವತ್ತೊಂದು ದಿವಸ ಅವರು ಉದ್ಯೋಗ ಕೊಡಬೇಕಂತದೆ. ಅದರಲ್ಲಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಕನ್ನಡಿಗರಿಗೆ ಕೊಡಬೇಕು ಅನ್ನೋದನ್ನ ಕೂಡ ಇದರಲ್ಲಿದೆ. ಇದಾಗಿನೂ ಕೂಡ ಕಾಂಟ್ರಾಕ್ಟ್ ಬರೇನು ಪರ್ಮನೆಂಟ್ ಕೊಡೋ ಬದಲಿ ಇವತ್ತು ಕಾಂಟ್ರಾಕ್ಟ್ ಏನಾದ್ರು ಕೊಟ್ಟಿದ್ರೆ ಅದ್ರ ಬಗ್ಗೆ ನಾವು ಅವ್ರಿಗೆ ಗಮನಕ್ಕೆ ತರ್ತೀವಿ. ಆ ರೀತಿ ಅವ್ರು ಸರಿಪಡಿಸಕ್ಕೆ ಹೇಳ್ತೀವಿ, ಇಲ್ಲ ಅವ್ರ ಮೇಲೆ ನಾವು ಕ್ರಮವನ್ನು ಕೈಗೊಳ್ತೇವೆ. ಇದೇ ಮಾನ್ಯ ಮಂತ್ರಿಗಳೇ, ಈಗ ಅವ್ರು ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅಲ್ಲ, ಅವ್ರಿಗೆ ಕೂತ್ಕಲ್ಲಿ ಪ್ರಶ್ನೆ ಕೇಳ್ತಿಲ್ಲ, ನೀವೆಲ್ಲ ಏನ್ ಮಾಡ್ತೀವಿ? ಯಾಕೆ ಅರ್ಜಿ ಹಾಕೋದಿಲ್ಲ ಬರ್ದು? ಈಗ ಅವ್ರು ಕೊಡದೇ ಏನು ನಮ್ಮ ಇದರಲ್ಲಿ ಏನೋ ಅವಕಾಶ ಇದೆ, ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಕೊಡ್ಲೇಬೇಕಾಗಿದೆ ಅವ್ರಿಗೆ. ಅಲ್ಲ, ನಮ್ಮಲ್ಲಿ ಬೆಲ್ಲದವರು ಯಾವ ಮಂತ್ರಿಗಳೇ ಅವ್ರಿಗೆ ಪೂರಕವಾಗಿ ಅವ್ರು ಹೇಳೋದು ಕರೆಕ್ಟ್ ಇದೆ. ಕಂಪನಿ ಜಾಗ ತೆಕ್ಕೊಳ್ಳಿಕ್ಕೆ ಬರುವಾಗ ಕಂಡೀಷನ್ ಎಲ್ಲ ಆಗ್ತಾರೆ. ಒಂದು ಯಾರು ಸ್ಥಳ ಕೊಡ್ತಾರೆ ಅವ್ರಿಗೆ ನಾವು ಒಬ್ಬರಿಗೆ ಕೆಲಸ ಕೊಡ್ತೇವೆ ಅಂತ ಹೇಳಿ. ಕಂಪನಿ ಎಲ್ಲ ಸ್ಟಾರ್ಟ್ ಆದ ನಂತರ ಅವರು ಇದೆಲ್ಲ ಚೇಂಜ್ ಇರ್ತದೆ. ಉದಾಹರಣೆಗೆ JBF ಅಂತ ಹೇಳಿ ಬಿಟ್ಟಿದ್ರು, ಅಲ್ಲಿ ಕೆಲಸ ಇನ್ನೂ ಕೂಡ ಕೊಡ್ಲಿಲ್ಲ. ಅವ್ನು JBF ಗೇಲ್ ಕೊಟ್ರು, ಈಗ ತಕೊಳ್ಳೋದೇ ಇಲ್ಲ. ಈಗ ನಮ್ಮ ಮಂಗಳೂರಿನಲ್ಲಿ ಏನಾದ್ರು ಸ್ಟ್ರಿಕ್ಟ್ ನಮ್ಮಲ್ಲಿ ಒಂದು ಕಾನೂನು ಬೇಕು ಅದಕ್ಕೆ. ಸಭಾಪತಿಗಳು, ಯಾರು ನಮ್ಮ ರಾಜ್ಯ ಸರ್ಕಾರದಿಂದ ಇವತ್ತು ರಿಯಾಯಿತಿಗಳನ್ನ ತಗೊಂಡಿರ್ತಾರೆ, ಇನ್ಸೆಂಟಿವ್ಸ್ ತಗೊಂಡಿರ್ತಾರೆ, ಕಡ್ಡಾಯವಾಗಿ ಅವ್ರು ಕೊಡ್ಲೇಬೇಕು.
ಒಂದ್ ಬೇರೆ ಅವ್ರು ಕೊಟ್ಟಿದ್ರೆ ಅದನ್ನ ನಮ್ಮ ಗಮನಕ್ಕೆ ತಗೊಂಬನ್ನಿ ಅವತ್ತು ಸಹ ಅವ್ರ ಮೇಲೆ ನಾವು ಕಾನೂನಾತ್ಮಕವಾಗಿ ನಮ್ಮ ಇದರಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಅಲ್ಲ, ಈಗ ರಿಯಾಯಿತಿ ಅಂದ್ರೆ ಒಂದು ಲ್ಯಾಂಡ್ ಕೊಟ್ಟಿರ್ತೀರಿ, ಎನಿ ಇನ್ಸೆಂಟಿವ್ ಸೊ ಸೆಟ್ಟಿಂಗ್ ಅಪ್ ಆಫ್ ಇಂಡಸ್ಟ್ರಿ ಅವರು ಯಾವುದೇ ಇನ್ಸೆಂಟಿವ್ ನೀವು ಬೇಕಾದ್ರೆ ವಿಚಾರ ಮಾಡಿ. ಈಗ ಪಾಲಿಸಿ ಇರ್ತದೆ ನಮ್ದು. ಅಲ್ಲ, ಏನ್ ಪೆನಾಲ್ಟಿ ಏನಿದೆ ಅವ್ರಿಗೆ? ಈಗ ನಾನು ಆ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡು ಅದ್ರ ಬಗ್ಗೆ ಅದ್ರ ಬಗ್ಗೆ ಏನಾದ್ರು ಇರ್ಲಿಲ್ಲ ಅಂತಂದ್ರೆ ಏನಾದ್ರು ಕಾನೂನು ಮಾಡೋದು ಒಳ್ಳೇದು. ಯಾಕಂದ್ರೆ ಯಾರು ಮಾಡಲ್ಲ. ಈಗ ನಮ್ಮ ರಿವ್ಯೂ ಮಾಡಿ ಪಾಲಿಸಿ ಇದಕ್ಕೆ ಸ್ಟ್ರಿಕ್ಟ್ ಆಗಿ ಸಾಮಾನ್ಯ ಈಗ ಅವರು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ ಇನ್ಸೆಂಟಿವ್ ಮೇಲೆ ಮಾಡಿರ್ತಾರೆ. ಪೆನಾಲ್ಟಿನೂ ಕೂಡ ಯಾರು ಕೊಡೋದಿಲ್ಲ ಅದ್ಮೇಲೆ ನಾವು ಅದನ್ನ ನಾವು ಕ್ರಮ ಕೈಗೊಳ್ಳುವಂತ ಕೆಲಸ ಮಾಡ್ತೀವಿ. ಮತ್ತು ಒಂದ್ ವೇಳೆ ಅವಕಾಶ ಇರ್ತಿದ್ರೆ ನಾವು ಡೆಫಿನೆಟ್ ಆಗಿ ಅದನ್ನ ಪಾಲಿಸಿ ತರುತ್ತಂತ ಪಾಲಿಸಿ. ಸರ್ ಅವ್ರು ಹೇಳಿದಾಗ ಕರೆಕ್ಟ್ ಇದೆ. ಇಫ್ ಅವ್ರೇನಾದ್ರೂ ಫಾಲೋ ಮಾಡಿಲ್ಲ ಅಂದ್ರೆ ವಿ ಕ್ಯಾನ್ ವಿಡ್ರಾ ದ ಇನ್ಸೆಂಟಿವ್ಸ್, ವಿ ಕ್ಯಾನ್ ವಿಡ್ರಾ ಎವ್ರಿಥಿಂಗ್. ಬಟ್ ಜನರಲಿ ಲ್ಯಾಂಡ್ ಲೂಸರ್ಸ್ಗೆ ಕಡ್ಡಾಯವಾಗಿ ಕೊಡಬೇಕು ಅಂತ ಪಾಲಿಸಿ ಮುಂಚೆಯಿಂದಾನು ಇದೆ. ಇನ್ಸೆಂಟಿವ್ಸ್ ಸಬ್ಸಿಡೀಸ್ ಡಿಪೆಂಡಿಂಗ್ ಆನ್ ದ ಸೆಕ್ಟರ್ ಇದೆ ಸರ್, ತಾವು ಹೇಳಿದ್ ಕರೆಕ್ಟ್. And if they don't follow the rules, we can take action by withdrawing the subsidy. We'll send our JBF team ಇದೆ, ಅವರು ನಿಮ್ಮ ಹತ್ರ ಕಳಿಸ್ತಾರೆ, ನೀವು ಕೂತ್ಕೊಂಡು ಸಫೋಕೇಟ್ ಮಾಡಬಹುದು. ಅವ್ರು ಪಾಲನೆ ಮಾಡಿ ಸಾಮಾನ್ಯ ನಮ್ಮ ಕ್ಷೇತ್ರದಲ್ಲೇ, ನನ್ನ ಕ್ಷೇತ್ರದಲ್ಲೇನ ಇಂಡಸ್ಟ್ರಿಯಲ್ ಅಸೆಟ್ ಇದೆ. ಅಲ್ಲೇ ಇವ್ರು ಇನ್ಫೋಸಿಸ್ದವ್ರು ಜಾಗ ತಗೊಂಡಾರ. 58 ಎಕರೆ ಇನ್ಫೋಸಿಸ್ ಜಾಗ ತಗೊಂಡು ಒಂದೇ ಒಂದು ಎಂಪ್ಲಾಯ್ಮೆಂಟ್ ಕೊಟ್ಟಿಲ್ಲ. ಅಲ್ಲೇ ಗಿಡ ಹಚ್ಚಿ ತೋಟ ಮಾಡಿದ್ದಾರೆ. ಆ ಜಾಗ ವಾಪಸ್ ತೋರಿ, ನೀವು ವಾಪಸ್ ತಗೊಂತಿರ್ತಿರಲ್ಲ ತೋರಿ ಅವ್ರ ಕಡೆಯಿಂದ. ಒಂದೇ ಒಂದು ಜಾಬ್ ಕ್ರಿಯೇಟ್ ಮಾಡಿಲ್ಲ ಇನ್ಫೋಸಿಸ್. ದೊಡ್ಡ ಆಚಾರ ಹೇಳ್ತಾರೆ, ಒಂದೇ ಒಂದು ಜಾಬ್ ಕ್ರಿಯೇಟ್ ಮಾಡಿಲ್ಲ. ಇಷ್ಟು ಕಡಿಮೆ ಆ ರೈತರಿಗೆ ಈ 35 ಲಕ್ಷ ರೂಪಾಯಿದಲ್ಲಿ ನೀವು ಜಾಗ ಕೊಟ್ರಿ. 1.5 ಕೋಟಿ ರೂಪಾಯಿ ಆ ಟೈಮ್ದಲ್ಲಿ ಜಾಗ ಇತ್ತು. ನಾ ರೈತರಿಗೆ ವಿನಂತಿ ಮಾಡಿಕೊಂಡು, ನಿಮ್ಮ ಮಕ್ಕಳಿಗೆ ಜಾಬ್ ಆಗ್ತಾವು, ನಿಮ್ಗೆಲ್ಲ ಒಳ್ಳೇದಾಗುತ್ತೆ, ಇನ್ಫೋಸಿಸ್ ಅಂತ ಕಂಪ್ನಿ ಬರಲಿ ಅಂತೇಳಿ ನಾನು ಅಲ್ಲಿ ಮಾಡಿ ಅವ್ರಿಗೆಲ್ಲ ನನಗೆ ಕೆಟ್ಟ ಅನಿಸುತ್ತೆ. ಆ ರೈತರ ಮುಖದಲ್ಲಿ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ನಾನು ಹೇಳಿ ಅವ್ರು ಕೋರ್ಟಿಗೆ ಹೋಗಿದ್ರು. ಕೋರ್ಟಿಗೆ ಹೋದವ್ರನ್ನ ಅವ್ರನ್ನ ವಿಡ್ರಾ ಮಾಡಿಸಿದೆ. ಅಂಥದ್ದು ಅವ್ರಿಗೆ ಕೊಟ್ಟರೆ ಈಗ ಒಂದೇ ಒಂದು ಜಾಬ್ ಕ್ರಿಯೇಟ್ ಮಾಡಿಲ್ಲ. ಏರ್ಪೋರ್ಟ್ ಅಥಾರಿಟಿ ಅವ್ರ ಜಾಗ, ಏರ್ಪೋರ್ಟಿಗೆ ಜಾಗ ಕೊಟ್ಟೇವೆ. ಒಂದೇ ಒಂದು ಏರ್ಪೋರ್ಟ್ದಲ್ಲಿ ನಮಗೆ ಜಾಗ, ನಮ್ಮ ಎಂಪ್ಲಾಯ್ಮೆಂಟ್ ಕೊಟ್ಟಿಲ್ಲ. ಇವ್ರಿಗೆಲ್ಲ ಏನಾದರೂ ಆಗ್ಬೇಕಲ್ಲ. ಏನಾದ್ರು ಪೆನಾಲ್ಟಿ ಆಗ್ಲಿಲ್ಲ ಅಂತಂದ್ರೆ ಸುಮ್ಮನೆ ಪಾಲಿಸಿ ಇರ್ತೈತಿ ಸರ್. ಈಗ ನಾನು ಹೇಳ್ದಂಗೆ ಸೆಕ್ಟರ್ ಸ್ಪೆಸಿಫಿಕ್ ಇರುತ್ತೆ ಪಾಲಿಸಿ ಬೇಸ್ಡ್ ಇನ್ಸೆಂಟಿವ್ಸ್ ಅಂಡ್ ಸಬ್ಸಿಡೀಸ್. ಈಗ ಲ್ಯಾಂಡ್ ಲೂಸರ್ಸ್ಗೆ ಕಡ್ಡಾಯವಾಗಿ ಅವರ ವಿದ್ಯಾ ಅರ್ಹತೆ ಪ್ರಕಾರ ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದ್ರೆ ನಾವು ಇಂಟರ್ವ್ಯೂನ್ ಆಗ್ಬಹುದು. ಏರ್ಪೋರ್ಟ್ ಏನು ತಾವು ಹೇಳ್ತಾ ಇದ್ದೀರಾ, ಆಸ್ ಫಾರ್ ಆಸ್ ಐ ನೋ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ನಡೆಸ್ತಾ ಇದ್ರೆ ಅಲ್ಲಿ ಕೂಡ ಅವಕಾಶ ಇದೆ. ಅದನ್ನ ನೀವು ಖಾಸಗಿಯಾಗಿ ಕೊಟ್ಟಿದ್ರೆ ಅಲ್ಲಿನೂ ವಿದ್ಯಾ ಅರ್ಹತೆ ಪ್ರಕಾರ ಕೊಡಬೇಕಾಗಿದೆ ಅಂತ ನನ್ನ ಆಸ್ ಫಾರ್ ಆಸ್ ಐ ನೋ ದ ಲಾ ಇಟ್ ಇಸ್ ದೇರ್. ಬಟ್ ಕೊಟ್ಟಿಲ್ಲ ಅಂದ್ರೆ ದಟ್ ಇಸ್ ರಾಂಗ್. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ನಡೆಸ್ತಾ ಇದ್ರೆ ಏರ್ಪೋರ್ಟ್ಗಳು, ಅಲ್ಲಿ ಗವರ್ಮೆಂಟ್ ಇಂಟರ್ವೆನ್ಷನ್ ಬೈ ಸೆಂಟ್ರಲ್ ಗವರ್ಮೆಂಟ್ ನೀಡೆಡ್. ಐ ಗೆಸ್ ಪ್ರಿಯಾಂಕಾ ಅವರೇ ಅವ್ರು ಹೇಳಿದ್ದು ಪೆನಾಲ್ಟಿ ಫಿಕ್ಸ್ ಮಾಡಿ. ಪಾಟೀಲ್ರೆ, ಪೆನಾಲ್ಟಿ ಮಾತ್ರ ಆಗೋದು. ನೀವು ಒಂದ್ಸರಿ ಇಂಡಸ್ಟ್ರೀಸ್ ಬಂದ್ಮೇಲೆ ಹೇಳಿದ್ರಲ್ಲ, ಇನ್ಫೋಸಿಸ್ ಆಗ್ಲಿ ಇಂತ ಯಾರನ್ನು ಏನು ಮಾಡಕ್ಕಾಗಲ್ಲ. ನೀವು ಮಾಡಿದ್ರೆ 5 ನಿಮಿಷಕ್ಕೆ ಹೋಗಿ ಸ್ಟೇ ತಗೊಂಬರ್ತಾರೆ ಕೋರ್ಟ್. ಅದಕ್ಕೆ ಪೆನಾಲ್ಟಿ ಫಿಕ್ಸ್ ಮಾಡಿದ್ರೆ ಅಟ್ಲೀಸ್ಟ್ ಕೋರ್ಟ್ ಅಲ್ಲಾದ್ರೂ ಅವ್ರಿಗೆ ಪರಿಹಾರ ಆದ್ರೂ ಸಿಗುತ್ತೆ. ವಿಡ್ರಾ ಮಾಡಕ್ಕಂತೂ ಆಗೋದೇ ಇಲ್ಲ. ಯಾಕಂದ್ರೆ ಬಿಲ್ಡಿಂಗ್ ಕಡ್ಡಾಯವಾಗಿ ಕೊಡ್ಲೇಬೇಕು ಅಂತ ಇಲ್ಲ ಅಂತ ಅಂದ್ರೆ ಏನ್ ಮಾಡ್ತೀರಾ? ಗ್ರೂಪ್ ಸಿ ಇಂಡಸ್ಟ್ರೀಸ್ 1,000 ಜನ ಕೆಲಸ ಮಾಡ್ತಾರೆ, ಮುಚ್ಚಕ್ಕಾಗೋದೇ ಇಲ್ಲ. ನಾನ್ ಮಂತ್ರಿ ಇದ್ರು ಮುಚ್ಚಕ್ಕಾಗಲ್ಲ, ನಾನು ಅನುಮತಿನೂ ಕೊಡಲ್ಲ, ನಾನೇ ಮಂತ್ರಿ ಇದ್ರು ಕೊಡಲ್ಲ. ಯಾಕಂದ್ರೆ ಕೆಲಸ ಮಾಡ್ತಾ ಇರ್ತಾರಲ್ಲಿ. ಅದಕ್ಕೆ ಪೆನಾಲ್ಟಿ ಅನ್ನೋದು ಫಿಕ್ಸ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಉದ್ಯೋಗ ಸಿಕ್ಕಿಲ್ಲ ಅಂದ್ರೆ ಅಷ್ಟು ದುಡ್ಡಾದ್ರೂ ಬರ್ತದೆ, ಆ ಬೈಕ್ ಆದ್ರೂ ಅವ್ರು ಕೊಡ್ತಾರೆ. ಅಧ್ಯಕ್ಷರೇ, ಈಗ ನಮ್ಮ ಸದಸ್ಯರಾದಂತ ಅರವಿಂದ್ ಬೆಲ್ಲದ್ ಅವರು ಹೇಳಿದ್ರು, ಅವರು ಒಂದು ಕಂಪನಿ ಬಗ್ಗೆ, ಇನ್ಫೋಸಿಸ್ ಬಗ್ಗೆ ಹೇಳಿದ್ರು. ಹುಬ್ಳಿಯಲ್ಲಿ ಇವತ್ತು ಮಂತ್ರಿಗಳೇ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೇಮ್ ಪ್ರಾಬ್ಲಮ್. ಐ ಸೆಂಡ್ ದೆಮ್ ಟು JBF ಕಂಪನಿ ವರ್ಕರ್ಸ್ ಕೆಲಸ. ಅದು ಬೆಳಗ್ಗೆ ಅಲ್ಲಿ ಕೌನ್ಸಿಲ್ ನಲ್ಲಿ ಉತ್ತರ ಮಾಡಿದೆ ನಾನು. ಅವರು ಅಲ್ಲಿ ಆ ಕೇಸ್ ನಲ್ಲಿ ಏನಾಗಿದೆ, ಅವರು ಸ್ಟಾರ್ಟೇ ಮಾಡಿಲ್ಲ ಇಂಡಸ್ಟ್ರಿ. ಇನಿಷಿಯಲ್ ಆಗಿ 85, ತಾವು ಏನ್ ಹೇಳಿದ್ರು ಮಂಗಳೂರದಲ್ಲಿ 85 ಜನರಿಗೆ ಉದ್ಯೋಗ ಕೊಟ್ಟು ಅದಾದ್ಮೇಲೆ ಅವರು ಸ್ಟಾರ್ಟ್ ಮಾಡ್ಲಿಲ್ಲ. ಇನ್ನು 34 ಜನರಿಗೆ ಕೊಡ್ಬೇಕಾಗಿತ್ತು. ಅದನ್ನ ಗೇಲ್ ಅವರು ಟೇಕ್ ಓವರ್ ಮಾಡಿದ್ದಾರೆ. ಅದನ್ನ ಬೆಳಗ್ಗೆ ನಾವು ಕೌನ್ಸಿಲ್ ನಲ್ಲಿ ಅದಕ್ಕೆ ಉತ್ತರ ಕೊಟ್ಟೆ ಬಂದಿದ್ದೀನಿ. ಗೇಲ್ ನಾವು ಟೇಕ್ ಓವರ್ ಮಾಡ್ಬೇಕು, ಗೇಲ್ಗೆ ನಾವು ಪರ್ಸ್ಯೂ ಮಾಡ್ತಾ ಇದ್ದೀವಿ. ಅವರು ಹೇಳ್ತಾ ಇದ್ದಾರೆ, ನಾವು ಇದನ್ನ ಈ ಇಂಡಸ್ಟ್ರಿನ ನಾವು ಸೇವ್ ಮಾಡ್ಲಿಕ್ಕೆ ಇದು ಮಾಡಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿ. ಅದಾಗಿನೂ ಕೂಡ ಅವ್ರಿಗೆ ನಾವು ಇದು ಮಾಡಿದೀವಿ. ಗೇಲ್ ಅವ್ರ ಜೊತೆ ಒಂದು ಸಭೆ ಮಾಡಿ
ಹಿಂದೆ ಏನು 84 ಜನ ಇದ್ರು ಪ್ಲಸ್ 34 ಜನ ಇದ್ರು, ಅದನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ಪರ್ಸ್ಯೂ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಗೇನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ನಾವು ಅದನ್ನ ಕನ್ವಿನ್ಸ್ ಮಾಡ್ಕೊಂಡು ಇದು ಮಾಡಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಇಲ್ಲಿ ಇನ್ಫೋಸಿಸ್ನವ್ರು ತಗೊಂಡಿಲ್ಲ ಅಂತ ಹೇಳಿ, ಯಾಕಂದ್ರೆ ಸ್ವಾಭಾವಿಕವಾಗಿ ಯಾವಾಗ ಅವ್ರು ಜಮೀನ್ ತಗೋತಾರೆ ಅದು ರಿಯಾಯಿತಿ ದರದಲ್ಲೇ ತಗೊಂಡಿರ್ತಾರೆ. ದಟ್ಸ್ ಇನ್ಸೆಂಟಿವ್. ನಮ್ಮ ಏನು ಪಾಲಿಸಿ ಪ್ರಕಾರ ಇನ್ಸೆಂಟಿವ್ ತಗೊಂಡಾಗೆ ಇವತ್ತು ಸಹ ಇನ್ಸೆಂಟಿವ್ ಇವತ್ತು ಸಹ ಇನ್ಫೋಸಿಸ್ ಆಗಲಿ ಮತ್ತೊಂದು ಯಾರು ನಾನು ಸ್ಪೆಸಿಫಿಕ್ ಆಗಿ ಯಾರ ಬಗ್ಗೆ ಹೇಳೋದಿಲ್ಲ, ಯಾರೇ ಇವತ್ತು ಸಹ ಅದನ್ನ ಇನ್ಸೆಂಟಿವ್ ತಗೊಂಡು ಅವರ ಲ್ಯಾಂಡ್ ಲೂಸರ್ಸ್ ಏನಿದೆ ಭೂಮಿ ಕಳ್ಕೊಂಡವ್ರಿಗೆ ಅವರ ಅರ್ಹತೆ ಪ್ರಕಾರ ಅವ್ರ ಮನೇಲಿ ಒಬ್ರು ಇಂಜಿನಿಯರ್ ಇದ್ರು, ಆ ಇಂಜಿನಿಯರ್ ಕೊಡ್ಬೇಕಾಗ್ತದೆ. ಒಬ್ಬನು BA ಮಾಡಿದನು ಕ್ಲಾರಿಕಲ್ ಜಾಬ್ ಕೊಡ್ಬೇಕಾಗ್ತದೆ. ಒಬ್ಬನ PUC ಮಾಡಿದ್ರು SSLC ಅಟೆಂಡರ್ ಅವ್ರು ತಕ್ಕಂತೆ ಕೊಡ್ಬೇಕಾಗ್ತದೆ. ಅದನ್ನ ಕೊಡದೇ ಇರುವಂತ ಪ್ರಶ್ನೆಯಲ್ಲಿ ನಾವು ಇನ್ಸೆಂಟಿವ್ ಈಗಾಗಲೇ ಪ್ರಿಯಾಂಕರ್ಗೆ ಹೇಳಿದ್ರು, ನಾವು ಇನ್ಸೆಂಟಿವ್ ಕೊಟ್ಟಿದೀವಿ, ಆ ಇನ್ಸೆಂಟಿವ್ ವಿಡ್ರಾ ಮಾಡ್ಕೋಬಹುದು. ನಾಳೆ ನಾವು ಪ್ರಸಂಗ ಬಂದ್ರೆ ನೀವು ನಾವು ಲ್ಯಾಂಡ್ ಕೊಟ್ಟಿರೋ ಲ್ಯಾಂಡ್ ವಿಡ್ರಾ ಮಾಡ್ಕೊಳಕ್ಕೆ ನಾವು ಕಠಿಣವಾದಂತ ಕ್ರಮ ಕೈಗೊಳ್ಬಹುದು. ಆದ್ರೆ ನಾನು ಇದನ್ನ ಚರ್ಚೆ ಮಾಡ್ತೀವಿ. ಈ ರೀತಿ ಯಾರಾದ್ರೂ ಕೊಡದೇ ಇದ್ದಂತವ್ರಿಗೆ ಏನೇನು ನಾವು ಇನ್ಸೆಂಟಿವ್ ತಗೊಂಡಿದ್ದಾರೆ ಅವ್ರ ಮೇಲೆ ಸ್ಪೆಸಿಫಿಕ್ ಆಗಿ ನಾವು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿ ಕಾನೂನು ಅಡಿಯಲ್ಲಿ ಆ ಒಂದು ಕ್ರಮಗಳನ್ನ ತೆಗೆದುಕೊಳ್ತೀವಿ. ಪೆನಾಲ್ಟಿ ಅಂತಾರೆ, ಪೆನಾಲ್ಟಿಗಿಂತ ನಾವು ಇನ್ಸೆಂಟಿವ್ ವಿಡ್ರಾ ಮಾಡ್ಕೊಳ್ಳೋದು ಸೂಕ್ತ ಆತೊಂದು ಸಂದರ್ಭದಲ್ಲಿ. ಇನ್ಸೆಂಟಿವ್ ವಿಡ್ರಾ ಮಾಡಿದ್ರೆ ಅದು ವ್ಯತ್ಯಾಸ ಅಂತ ಬಹಳ ಆಗಿರ್ತದೆ. ಇವತ್ತು ಒಂದು ಕಂಪನಿಗೆ ನಾವು ಬಹಳಷ್ಟು ಇನ್ಸೆನ್ಸಿಟಿವ್ ಕೊಟ್ಟಿದ್ವಿ, ಲ್ಯಾಂಡ್ ರಿಬೇಟ್ ರೇಟ್ ಲ್ಯಾಂಡ್ ಕೊಟ್ಟಿರ್ತೀವಿ ಅವ್ರಿಗೆ. ಲ್ಯಾಂಡ್ ವಿಡ್ರಾ ಮಾಡ್ಕೊ 10ಕ್ಕೂ ನಾವು ಹೋಗ್ಬೋದು ಸರ್. ಈಗ ಅವ್ರು ಏನು ಮಾಡಿಲ್ಲ ಅಂದ್ರೆ land ಏನು ಮಾಡೇ ಇಲ್ಲ ತಂದ್ಮೇಲೆ ಅವರು ಲ್ಯಾಂಡ್ ತಗೊಂಡು ಅಲ್ಲಿ ಏನು ಮಾಡಿಲ್ಲ ಅಂದ್ಮೇಲೆ ಅವ್ರಿಗೆ ನೋಟಿಸ್ ಕೊಟ್ಟು ನೀವು ತುಂಬ ಲ್ಯಾಂಡ್ ಉಪಯೋಗಿಸಿಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಕೆಲಸ ಮಾಡಿ ತೋಟ ಮಾಡ್ಯಾರಲ್ಲ, ಗಿಡ ಹಚ್ಚಿ ತೋಟ ಮಾಡ್ಯಾರ. ಪುಟ್ಟಸ್ವಾಮಿ ಗೌಡ ಒಂದೇ ಒಂದು ಈಗ ಹೊಸದಾಗಿ ITBT ಝೋನ್ ನೀವು ಸೆಟಪ್ ಮಾಡ್ತಾ ಇದ್ದೀರಾ ಸರ್. ಈಗ ಫಾಕ್ಸ್ಕಾನ್ಗೆ 300 ಎಕರೆ ಹೋಗಿದೆ, ಅಲ್ಲಿ ಯಾವುದೇ ರೀತಿ ರೈತರನ್ನ ತಗೊಳ್ಳೋಂತ ಕೆಲಸ ಮಾಡ್ತಿಲ್ಲ. ಜೂಬ್ಲಿಯಂಟ್ ಫುಡ್ ಪಾರ್ಕ್ ಅಲ್ಲ, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಫಾಕ್ಸ್ಕಾನ್. ಈಗ ಅಲ್ಲ, ಅದಕ್ಕೆ ಪಕ್ಕದಲ್ಲಿ ಜೂಬ್ಲಿಯಂಟ್ ಈಗ ಫೇಸ್ 4 ಅಲ್ಲಿ ಜೂಬ್ಲಿಯಂಟ್ ಸ್ಟಾರ್ಟ್ ಮಾಡಿದ್ರು, ಜೂಬ್ಲಿಯಂಟ್ ಫುಡ್ ವರ್ಕ್ಸ್. ಒಬ್ಬರನ್ನು ಲೋಕಲ್ ಅವ್ರನ್ನ ತಗೊಂತಾ ಇಲ್ಲ. ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಸರ್, ಆಲ್ಮೋಸ್ಟ್ 50,000 ಜಾಬ್ ಕ್ರಿಯೇಷನ್ ಅಂತ ತಮ್ಮ ಗಮನಕ್ಕೂ ತಂದಿದ್ದಾರೆ, ನಮಗೂ ಅಲ್ಲಿ ಲೋಕಲಿ ಹೇಳ್ತಾ ಇದ್ದಾರೆ. ಹೈರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ, ಫಾಕ್ಸ್ಕಾನ್ ಅಲ್ಲಿ ಹೈರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ, ಅಂಡ್ ದೇ ಆರ್ ಸೆಂಡಿಂಗ್ ದೆಮ್ ಟು ಚೆನ್ನೈ ಫಾರ್ ಟ್ರೈನಿಂಗ್. ಈಗ ಫಾಕ್ಸ್ಕಾನ್ ದವರಿಗೆ ನಾವು ರಿಯಾಯಿತಿ ದರದಲ್ಲಿ ಅವ್ರಿಗೆ ಜಮೀನನ್ನು ಕೊಟ್ಟಿದ್ದೀವಿ. 50,000 ಉದ್ಯೋಗಗಳು ಬರ್ತದೆ. 300 ಎಕರೆ ಸರ್, 300 ಎಕರೆ ಕರೆಕ್ಟ್, ಅದನ್ನ ಕೊಟ್ಟಿದ್ದೀವಿ. 20 ಮಿಲಿಯನ್ ಐಫೋನ್ ಯೂಸ್ ಮಾಡ್ತಾರೆ ಅವರು, ಮಾಡ್ತಾರೆ. ಅವ್ರಿಗೆ ಕಡ್ಡಾಯವಾಗಿ ಇವತ್ತು ಸಹ ಅಲ್ಲಿ ರೈತರು ಏನು ಭೂಮಿ ಕಳ್ಕೊಂಡಿದ್ದಾರೆ ಅವ್ರಿಗೆ ಆ ಪಾಲಿಸಿಯಲ್ಲಿ ಬರೋದ್ರಿಂದ ಅವರು ಕಡ್ಡಾಯವಾಗಿ ಉದ್ಯೋಗ ಕೊಡ್ಲೇಬೇಕು. ಅದನ್ನ ನಾವು ಎನ್ಶೋರ್ ಮಾಡ್ತೀವಿ. ಅದನ್ನ ಏನಾದ್ರು ಪಾಲಿಸಿ ಮಾಡಿ ಪ್ಲೀಸ್, ಲೋಕಲ್ ಅಲ್ಲಿ ಇರುವಂತ ಪಾಲಿಸಿ ಮಾಡಿ ಪ್ಲೀಸ್.